ರಾಜ್ಯಕ್ಕೆ ಮುಂಗಾರು ಎಂಟ್ರಿಯಾದ ಬೆನ್ನಲ್ಲೇ ಬಹುತೇಕ ಜಿಲ್ಲೆಗಳಲ್ಲಿ ಅಬ್ಬರದ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಉಡುಪಿಯಲ್ಲಿ ಮಳೆಯ ಜೊತೆಗೆ ಜೋರು ಗಾಳಿ ಕೂಡ ಬೀಸ್ತಾ ಇರುವಂಥದ್ದು. ಹಾಗಾದರೆ ಉಡುಪಿಯಲ್ಲಿ ಮಳೆಯ ಅಬ್ಬರ ಹೇಗಿದೆ? ಮುಂಗಾರು ಮಳೆ ಎಂಟ್ರಿಯಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ. ಕರಾವಳಿಯಲ್ಲಿ ಚಂಡಮಾರುತ ಕಟ್ಟೆಚ್ಚರ, 4 ದಿನ ರೆಡ್ ಅಲರ್ಟ್ ಘೋಷಣೆ. ಉಡುಪಿಯಲ್ಲಿ ಮಳೆ ಕಡಿಮೆಯಾದರೂ ಬಿರುಗಾಳಿಯ ವಾತಾವರಣ ಇದೆ. ಕಡಲ ತೀರ ಪ್ರದೇಶಗಳಲ್ಲಿ ಮಳೆಯ ಜೊತೆಗೆ ಗಾಳಿಯ ತೀವ್ರತೆ ಜೋರಾಗಿದೆ. ಮೊದಲ ಹಂತದ ಚಂಡಮಾರುತ ಮಳೆಯ ಅಬ್ಬರದ ಕೊನೆಯಾಗಿ ಚಂಡಮಾರುತ 2ನೇ ಕ್ಷಣಗಳು ಶುರುವಾಗಿದೆ. ಮುಂಗಾರು ಕರಾವಳಿ ಪ್ರವೇಶಕ್ಕೂ ಮುನ್ನ ಚಂಡಮಾರುತದ ಅಬ್ಬರ ಜೋರಾಗಿದೆ. 5-6 ದಿನಗಳಿಂದ ಉಡುಪಿಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ಮೊದಲ ಮಳೆ ಸಾಕಷ್ಟು ಅವಾಂತರಗಳನ್ನು ಮಾಡಿದೆ. 2ನೇ ಹಂತದ ಭರ್ಜರಿ ಮಳೆಯ ನಿರೀಕ್ಷೆಯನ್ನು ಮಾಡಲಾಗ್ತಿದೆ. ಅದರಂತೆ 4 ದಿನ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಮಳೆಯ ಜೊತೆ ಅಬ್ಬರದ ಗಾಳಿ ಬೀಸ್ತಾ ಇರುವಂತದ್ದು. ಹವಾಮಾನ ಇಲಾಖೆ 55 ಕಿಲೋಮೀಟರ್ ವೇಗದವರೆಗೂ ಕೂಡ ಗಾಳಿ ಬೀಸಬಹುದು ಅನ್ನೋ ಒಂದು ಮುನ್ಸೂಚನೆ ಕೊಟ್ಟಿದೆ. ನಾವು ನೋಡಬಹುದು ಗಾಳಿಯ ಒತ್ತಡ ಹೇಗಿದೆ ಅನ್ನುವಂಥದ್ದು. ಇದಕ್ಕೆ ಸಾಕ್ಷಿ ಸುತ್ತಮುತ್ತ ಇರುವಂತಹ ತೆಂಗಿನ ಮರಗಳು ಯಾವ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಹವಾಮಾನ ಮುನ್ಸೂಚನೆ ಇದೆ. 26ರಿಂದ 27ನೇ ತಾರೀಕಿನವರೆಗೂ ಕೂಡ ಹೆವಿ ರೈನ್ ವಿತ್ ವಿಂಡ್ ಅನ್ನುವಂಥದ್ದು. ಹಾಗಾಗಿ ಮೀನುಗಾರರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅನ್ನುವಂಥದ್ದು. ಒಂದು ಪ್ರಮುಖವಾಗಿ ಅರಬ್ಬಿ ಸಮುದ್ರಕ್ಕೆ ಇಳಿಲಿಕ್ಕಿಲ್ಲ, ಯಾಕಂದ್ರೆ ಅಲ್ಲಿ ವಿಪರೀತ ಮಳೆಯ ವಾತಾವರಣ ಇರೋದ್ರಿಂದ ಕಟ್ಟೆಚ್ಚರ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಅವರಿಗೆ ಒಂದು ಸೂಚನೆ ಇರುವಂತದ್ದು, ವಿಪರೀತವಾದ ಗಾಳಿ ಇದೆ ಅಂತ ಹೇಳಿ. ಅಂದ್ರೆ ಯಾವುದೇ ಲೆಕ್ಕಾಚಾರವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಫಿಶಿಂಗ್ ಇಳಿದಂತಹ ಸಂದರ್ಭದಲ್ಲಿ. ಹಾಗಾಗಿ ಗಾಳಿ ಅದು ಕೂಡ ಕ್ಷಣಕ್ಕೂ ತನ್ನ ವೇಗವನ್ನ ಹೆಚ್ಚಿಸ್ತಾ ಹೋಗ್ತಾ ಇದೆ ಗಾಳಿ ಅನ್ನುವಂಥದ್ದು. ಹಾಗಾಗಿ ಬಹಳ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅನ್ನುವ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವು ನೋಡಬಹುದು ಸುತ್ತಮುತ್ತ ಯಾವ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ ಕಡಲ ತೀರದಲ್ಲಿ ಇಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದ್ರೆ ಅದು ನಗರ ಭಾಗದಲ್ಲೂ ಕೂಡ ವಿಪರೀತ ಗಾಳಿ ಮಳೆ ಇದೆ. ಒಂದು ಈ ವಿಪರೀತವಾದ ಗಾಳಿ ನಾವು ನೋಡಬಹುದು, ಮೋಡಗಳ ಚಲನೆ ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಮಳೆಯ ಹರಿವು ಇದೆ ಅನ್ನುವಂಥದ್ದು. ವಿಪರೀತವಾದ ಗಾಳಿ ಇದ್ದಂತಹ ಸಂದರ್ಭದಲ್ಲಿ ಮಳೆ ಮೋಡಗಳು ಕೂಡ ಒಂದು ಜಾಗವನ್ನ ಬಿಟ್ಟು ಮತ್ತೊಂದು ಜಾಗಕ್ಕೆ ಹರಿದುಕೊಂಡು ಹೋಗ್ತದೆ. ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಚಂಡಮಾರುತ ಮತ್ತು ಮಳೆ ಆ ಭಾಗಕ್ಕೆ ಹೊತ್ತುಕೊಂಡು ಹೋಗ್ತದೆ ಅನ್ನುವಂಥದ್ದು. ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿದರೆ 15 ದಿನ ಮುಂಚಿತವಾಗಿ ಮಳೆಯಾಗಿದೆ. ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿದೆ. ಮೀನುಗಾರರು ಕಡಲಿಗಿಳಿಯದಂತೆ ಎಚ್ಚರಿಕೆಯನ್ನು ರವಾನಿಸಲಾಗಿದೆ. ಕಡಲ ತೀರದ ನಿವಾಸಿಗಳು ಜಾಗೃತೆಯಿಂದಿರುವಂತೆ ಸೂಚಿಸಲಾಗಿದೆ. ಇನ್ನು ಜಾಸ್ತಿ ನೋಡ್ಲಿಕ್ಕೆ ಆಗಲಿಲ್ಲ, ನೀರೆಲ್ಲ ಮೇಲೆ ಬರ್ತದೆ, ನಿಲ್ದಾಣಕ್ಕೆ ಬರ್ತದೆ. ಮೀನುಗಾರಿಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಈ ತಿಂಗಳ ಲಾಸ್ಟ್ ಮೀನುಗಾರಿಕೆ ಫಿಶಿಂಗ್ ಆಗುದಿಲ್ಲ. ಇನ್ನು ಈ ತಿಂಗಳ ಲಾಸ್ಟ್ ಮತ್ತೊಂದು ತನಕ ಮತ್ತೆ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಸಣ್ಣ ದೋಣಿ ಎಲ್ಲ ಹೊಳೆಯಲ್ಲಿ ಮಾಡ್ತಾನೆ. ಹೌದು, ಅಷ್ಟೇ. ತುಫಾನ್ ವರ್ಷ ಬರ್ತದೆ, ಬಂದ್ರೆ ಒಳ್ಳೆಯದು. ಮತ್ತೆ ಮೀನುಗಾರಿಕೆಗೆ ಮೀನು ಬರ್ತಾನೆ. ಹೌದು, ಮೀನು ಬರ್ತಾನೆ. ಹೌದು, ಇವತ್ತು ಮೇಘ ಶುರುವಾಗಿದೆ, ಗೊತ್ತೇ ಇಲ್ಲ ಮಳೆ ಬಂದಂತೆ. ಅದೇ ಎಲ್ಲ ಕಡೆ ನೀರೇ ನಿಂತಿದೆ. ಭಯ ಎಲ್ಲ ಅಭ್ಯಾಸ ಆಗಿದೆ. ಹೌದು, ಅಭ್ಯಾಸ ಆಗಿದೆ. ದೋಣಿ ನಮ್ಮ ಆಚೆ ಆಚೆ ನಮ್ಮ ಹೆಣ್ಮಾಡಿ ದೋಣಿ ಬರುವಾಗೆಲ್ಲ ಇಲ್ಲಿ ಸಮುದ್ರದಲ್ಲಿ ಇದು ಮಾಡೋದು. ಹಾಗೆಲ್ಲ ಕೌಶಿ ಬಿದ್ದೆಲ್ಲ ಮರಣ ಎಲ್ಲ ಆಗಿದೆ. ಇಲ್ಲಿ ಅಂದರೆ ಒಳಗೆ ಅಳಿಮೆ ಒಳಗೆ ಹೋಗಿ ಅಲ್ಲಿ ನಿಲ್ಲುವುದು, ಅದನ್ನೇನೆ ಅಪಾಯ ಇಲ್ಲ. ನೋಡಿ ಅಭ್ಯಾಸ. ಅಲ್ಲಿ ಮತ್ತೆ ಹೆಂದ್ರಿಗೆ ನೋಡಿ ಬರುವ ತನಕ ಹೆಂದ್ರಿಗೆ ಹಾಕಿ. ಇವತ್ತು ಕೂಡ ನಮ್ಮವರು ನೋಡಿ ಹೋದವರು ಗಾಳಿಗೆ ವಾಪಸ್ ಬಂದಿದ್ದಾರೆ. ಮತ್ತೆ ಹೋದವರಿಗೆ ಮೀನಿತ್ತು. ಮತ್ತೆ ದೊಡ್ಡ ಬೋಟ್ ಎಲ್ಲ ಒಳಗೆ ಬಂದಿದೆ, ಅದನ್ನ ಮೀನು ಖಾಲಿ ಆಗುವುದು. ಇನ್ನಿಲ್ಲ, ಬೋಟ್ ಎಲ್ಲ ಗಾಳಿಗೆ ಬಂದಿದೆ. ಒಟ್ಟಾರೆ ಜೂನ್ 1ರ ನಂತರ ಮೀನುಗಾರಿಕೆಗೆ ಕಡಿವಾಣ ಬೀಳ್ತಿತ್ತು. ಈ ವರ್ಷ 15 ದಿನದ ಮುಂಚಿತವಾಗಿಯೇ ಕಡಲಿನಲ್ಲಿ ಕಸುಬು ನಿಂತಿದೆ. ಈ ವರ್ಷ ವಾಡಿಕೆಗಿಂತ ಮಳೆ ಹೆಚ್ಚಾಗುವ ಜಾಸ್ತಿ ಇದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.